Vlog. Yes, vlog. Vlog is nothing but a YouTube channel. Hi Siripari Vlogs. Huh? Hi Siripari Vlogs. Hi Siripari Vlogs. Welcome. Action. ಹಾ, ಕಾವೇರಿ ಟೀಚರ್ ಏನೂ ಆಗಿಲ್ವಾ? ಮತ್ತೆ ನಾವಿಲ್ಲಿ ಶ್ರದ್ಧಾಂಜಲಿ ಮಾಡಿದ್ದೆಲ್ಲ ನನ್ನನ್ನೇನು ಪ್ರಶ್ನೆ ಕೇಳಬೇಡಿ ಅಂದ್ಬಿಟ್ಟು ಅವಳು ಹೇಳಿದ್ರೆ ಸಾಯ್ತಾಳೆ ಇನ್ನೇನು ಹೇಳ್ತಾರೆ? ಇನ್ನೇನು ಬಚ್ಚಿನೇ ನೀನು. ಕೊಡ್ಲಾ? ನನಗೆ ವೈಟ್ ಫೀಲ್ಡಿಂದ ಬರೋಷ್ಟರಲ್ಲಿ ಹೊಟ್ಟೆ ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಸಿರಿಪರಿ ವ್ಲಾಗ್ಸ್. ಆ್ಯಕ್ಚುಲಿ ಇವತ್ತು ತುಂಬ ಎಕ್ಸೈಟ್ ಆಗಿದ್ದೀನಿ. ಇವತ್ತು ನಾನೇ ನನಗೆ ಟಿಫನ್ ಬಾಕ್ಸ್ನ ರೆಡಿ ಮಾಡಿಕೊಂಡು ಶೂಟಿಂಗ್ ಹೋಗ್ತಾ ಇದ್ದೀನಿ. ಬಿಕಾಸ್ ಆಫ್ ಮೈ ಹೆಲ್ತ್ ಇಶ್ಯೂಸ್ ಶೂಟಿಂಗ್ ಸೆಟ್ನಲ್ಲೂ ತುಂಬ ಒಳ್ಳೆ ಊಟ ಕೊಡ್ತಾರೆ, ಬಟ್ ನನಗೆ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ನನಗೆ ಸೋಡಾ ಅದೆಲ್ಲ ಆಗಿ ಬರೋದಿಲ್ಲ. ಹಾಗಾಗಿ ನಾನು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಇವತ್ತು ಮಶ್ರೂಮ್ ಪಲಾವ್, 2 ಮೊಟ್ಟೆ ಮತ್ತು 1 ಪೊಮೊಗ್ರನೇಟ್ ಫ್ರೂಟ್ನ ತೊಗೊಂಡು ಹೋಗ್ತಾ ಇದ್ದೀನಿ. ಇದ್ರ ಜೊತೆಯಲ್ಲಿ ಇವತ್ತು ನನ್ನ ಮೇಕಪ್ಪನ್ನು ನಾನೇ ಮಾಡ್ಕೋಬೇಕು ಸೀರಿಯಲ್ಗೆ ಅಂತ ಅಂದ್ಬಿಟ್ಟು ಇವತ್ತಿಂದ ಶುರು ಮಾಡ್ತಾ ಇದ್ದೀನಿ ನನ್ನ ಮೇಕಪ್ ಜರ್ನಿನ. ಲೆಟ್ಸ್ ಸ್ಟಾರ್ಟ್. ನಾನು ಬೆಳಗ್ಗೆ 4 ಗಂಟೆಗೆ ಎದ್ದು ಟಿಫನ್ ರೆಡಿ ಮಾಡಿಕೊಂಡು ನನ್ನ ಫ್ರೆಶಪ್ ಎಲ್ಲ ಆಗಿ ಮೆಟ್ರೋ ಹತ್ರ ಬರೋಷ್ಟರಲ್ಲಿ 5:30 or 5:40 ಅಂತ ಅನಿಸುತ್ತೆ, ಅಷ್ಟಾಗಿತ್ತು ಟೈಮು. ಸೊ ಅಲ್ಲಿರೋ ಸೆಕ್ಯೂರಿಟಿ ಕೂಡ ಪಾಪ ಮಲ್ಕೊಂಡಿದ್ದೆ ಮಾಡ್ತಿದ್ರು. ನಾನು ಹೋಗಿ ಗಾಡಿ ನಿಲ್ಲಿಸಿ ಅಲ್ಲಿಂದ ಬ್ಯಾಗ್ ತೊಗೊಂಡು ಹೊರಟೆ. ಮೆಟ್ರೋಗೆ 1 ಮೆಟ್ರೋ ಮಿಸ್ ಆದರೆ 10 ನಿಮಿಷ ವೆಯ್ಟ್ ಮಾಡಬೇಕಾಗುತ್ತೆ ಅಲ್ಲಿ. ಬಟ್ ನನಗೆ ಯಾವಾಗಲೂ ಹೋದ ತಕ್ಷಣವೇ ಮೆಟ್ರೋ ಸಿಗುತ್ತೆ. ತುಂಬ ಚಳಿ ಇದ್ದಿದ್ದರಿಂದ ಜಾಕೆಟ್ ಹಾಕಿದ್ದೆ. ಸೊ ವೆಯ್ಟ್ ಮಾಡ್ತಾಯಿದ್ದೀನಿ, ಮೆಟ್ರೋ ಬರ್ತಾ ಇದೆ. ಬಂತು ನನ್ನ ಮೆಟ್ರೋ. ಇಲ್ಲಿಂದ ಮೆಟ್ರೋಲಿ ವೈಟ್ ಫೀಲ್ಡ್ನಿಂದ ಓಫಾಮ್ನಿಂದ ಮೆಟ್ರೋಲಿ ಹೊರಟ್ರೆ ನನಗೆ ಸೀದಾ ಒಂದೇ ಮೆಟ್ರೋ ಟ್ರೈನು. ಆರಾಮಾಗಿ ನಾನು ಮೊದಲ ಹೋಗಿದ್ದೆ ಮೆಟ್ರೋ ಹೋಗ್ತಿದ್ದು. ಅಲ್ಲಿಂದ ಆಟೋ ಇಟ್ಕೊಂಡು ಹೋಗ್ತೀನಿ. ಒಂದು 15 ಮಿನಿಟ್ಸ್ ಡಿಸ್ಟೆನ್ಸಲ್ಲೇ ಇರುತ್ತೆ ಯಾವಾಗಲೂ ಲೊಕೇಶನ್ನು. ನನ್ನ ಮೇಕಪ್ ಕಿಟ್ನ ಓಪನ್ ಮಾಡಿದೆ. ಇದು ವರ್ತ್ ರುಪೀಸ್ 12,000. ಎಲ್ಲನೂ ನಾನು ವೈಭವ್ ಸ್ಟೋರ್ಸಲ್ಲೇ ಹೋಗಿ ಕಲೆಕ್ಟ್ ಮಾಡ್ಕೊಂಡಿದ್ದು. ಲೈಫ್ ಟೈಮ್ ಅಂದರೆ ಇವಾಗ ಒಂದ್ಸರಿ ಕಲಿತ್ರೆ ಆರ್ಟಿಸ್ಟಾಗಿ ಸೊ ಒಳ್ಳೆಯದು ಅಂದ್ಬಿಟ್ಟು ನಾನು ಈ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇರೋದು. ಬ್ಲೆಸ್ ಮೀ, ರಾಯರನ್ನ ನೆನಪಿಸಿಕೊಂಡು ಅವರ ಆಶೀರ್ವಾದ ಇರಲಿ ನನ್ನ ಮೇಲೆ, ನನ್ನ ಮುಖದ ಮೇಲೆ ಮೇಕಪ್ ಯಾವಾಗಲೂ ಹೀಗೆ ಇರಲಿ, ನನಗೆ ಒಳ್ಳೆ ಕೆಲಸಗಳು ಸಿಗ್ತಾ ಇರಲಿ ಅಂದ್ಬಿಟ್ಟು ಶುರು ಮಾಡಿಕೊಂಡೆ. ಮೊದಲಿಗೆ ಪ್ರೈಮರ್ ಹಾಕ್ಕೋತಾ ಇದ್ದೀನಿ. ಮುಂದೆ ಪ್ರಿಯಾ ಕೂತಿದ್ಲು, ಸೊ ಅವಳ ಹತ್ರನೂ ಸ್ವಲ್ಪ ಟಿಪ್ಸ್ನ ಕೇಳ್ಕೊತಾ ಇದ್ದೆ. ಚೆಂದ ಆಗ್ತಾಯಿತ್ತು. ನನ್ನ ಮೇಕಪ್ ಹೇಗಾಯಿತು ಲಾಸ್ಟ್ನಲ್ಲಿ ಲುಕ್ ನೋಡಿಬಿಟ್ಟು ಹೇಳಿ ನನಗೆ. ಫಸ್ಟ್ ಕಲರ್ ಕರೆಕ್ಟರ್ ಹಾಕ್ತಾಯಿದ್ದೀನಿ, ಆಮೇಲೆ ಸ್ವಲ್ಪ ಕನ್ಸೀಲರ್ ಹಾಕಿದೆ. ಅದು ಸೆಟ್ ಆದಮೇಲೆ ಸ್ವಲ್ಪ ನಾನು ನಿಮ್ಮ ಶೇಡ್ಗೆ ಆಗೋವಂಥದ್ದು ನಾನು ಕ್ರೇಲಾನ್ದು D5 DFT ಇದೆರಡನ್ನ ಯೂಸ್ ಮಾಡಬೇಕಿತ್ತು. ನಾನು DFT ಒಂದನ್ನೇ ಯೂಸ್ ಮಾಡಿದೆ. ಹಾಂ ಹೌದು, 2000 ಬಾನ್ ಆಗಿರೋರೆಲ್ಲ ದೊಡ್ಡವರೇ. ಮೇಡಮ್ ಹುಡುಗಿ ಆದರೆ ಸಾಕು. ನನಗೆ ಕಾವೇರಿ ಕನ್ನಡ ಮೀಡಿಯಮ್ ಸೀರಿಯಲ್ ಸೆಟ್ಟು, ಅಯ್ಯೋ ಹೊಸ ಸೆಟ್ಟಿಗೆ ಬಂದುಬಿಟ್ಟಿದ್ದೀನಿ ಅನ್ನೋ ಥರ ಫೀಲ್ ಆಗಲಿಲ್ಲ ನಿಜವಾಗ್ಲೂ. ಎಲ್ಲ ಆರ್ಟಿಸ್ಟ್ಗಳು, ಸೀನಿಯರ್ ಆರ್ಟಿಸ್ಟ್ಗಳು ಇದ್ದರು, ಹೊಸಬರು ಇದ್ದರು, ತುಂಬಾ ಚೆನ್ನಾಗಿ ಕೋಆಪ್ರೇಟಿವ್, ಎಷ್ಟು ಚೆನ್ನಾಗಿ ಮಾತಾಡಿಸ್ಕೊಂಡು ನಾವು ಯಾವುದೋ ಸೆಟ್ಟಿಗೆ ಬಂದುಬಿಟ್ಟಿದ್ದೀವಲ್ಲ ಅನ್ನೋ ಥರ ಏನೂ ಫೀಲ್ ಮಾಡಿಸ್ತಾ ಇರಲಿಲ್ಲ. ಆರಾಮ್ಸೆ ಎಲ್ಲರೂ ಮಾತಾಡಿಸ್ಕೊಂಡು ಜೊತೆಲಿ ಕೂತ್ಕೋತಾರೆ, ಜೊತೆಲಿ ಊಟ ಮಾಡ್ತಾರೆ, ಚೆಂದ ಮಾತಾಡ್ತಾರೆ, ಭಯನೂ ಆಗಲ್ಲ ಹೊಸಬರು ಯಾರಾದರೂ ಬಂದರೆ ಆ್ಯಕ್ಟ್ ಮಾಡುವಾಗ. ನನಗೆ ತುಂಬ ಇಷ್ಟ ಆಯಿತು ಈ ಸೆಟ್ಟು. ಆ್ಯಂಡ್ ನಾವು ಕೆಲಸ ಮಾಡೋ ವಾತಾವರಣ ಚೆನ್ನಾಗಿದ್ದರೆ ನಮಗೂ ಇನ್ನೂ ಚೆಂದ ಕೆಲಸ ಮಾಡಬೇಕಪ್ಪ, ನೆಕ್ಸ್ಟ್ ಶೂಟ್ ಯಾವಾಗ ಅನ್ನೋ ಥರದ್ದು ಒಂದಿರುತ್ತಲ್ಲ,
ಸೊ ಹಂಗೆ ಅನ್ನಿಸ್ತು ನನಗೆ ಕಾವೇರಿ ಕನ್ನಡ ಮೀಡಿಯಮ್ಮು. ನಾನು ಮೇಕಪ್ ಮಾಡ್ತಾ ಮಧ್ಯದಲ್ಲಿ ಹಸ್ವಾಗ್ತಿದ್ದರಿಂದ ಹಾಗೆ ಟಿಫನ್ ಕೂಡ ಮುಗಿಸ್ಕೊಂಡೆ. ಟಿಫನ್ ಮುಗಿಸ್ಕೊಂಡು ಪ್ರಿಯಾ ಮತ್ತು ಅನು ಅಕ್ಕಂಗೂ ಸ್ವಲ್ಪ ಟೇಸ್ಟ್ ಮಾಡಿಸಿದೆ, ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳಿದ್ರು. ಖುಷಿ ಆಯಿತು ನನಗೆ. ಎಂಜಾಯ್ ಮಾಡ್ಕೊಂಡು ತಿಂತಿದ್ದೇನೆ. ತಿನ್ನಲ್ಲ ಅಷ್ಟೇ ನಾನು ಅಷ್ಟೇ ಅಂತ. ನಾನು ಮೊನ್ನೆ ಕಾರ್ಡ್ ಕೊಡೋಕೆ ಹೋಗಿದ್ದಾಗಲೂ ಟೀಚರ್ಸ್ ಎಲ್ಲ ನಮ್ಗೆ ಬುದ್ಧಿ ಹೇಳ್ತಿದ್ದಾರೆ. ನಾನು ಸೆಕೆಂಡ್ ಪಿ ಯು ತನಕ ಅದೇ ಸ್ಕೂಲಲ್ಲಿ ಓದಿರೋದು. ಸೆಕೆಂಡ್ ಸ್ಟ್ಯಾಂಡರ್ಡಿಂದ ಹಿಡಿದು ತುಂಬ ತರಲೆ ಅದೇ ಟೀಚರ್ಸ್ ಇದ್ರು ಕಣೆ ನನಗೆ. ತುಂಬ ತರಲೆ ಅಂದರೆ ಮನೇಲಿ ಅಷ್ಟು 8th ಸ್ಟ್ಯಾಂಡರ್ಡ್ ತನಕ ಗೊತ್ತಿರಲಿಲ್ಲ ಆಂಟಿ ಅಷ್ಟು ತರಲೆ ಮಾಡ್ತೀನಿ ಅಂತ. ಯಾಕಂದರೆ ಮನೇಲಿ ಒಳ್ಳೆ ಮಗಳು ನಾನು. ಸೊ ನಾನು D5 ಫೌಂಡೇಶನ್ ಆದಮೇಲೆ ಕಾಜಲ್ ಹಾಕಿ ಲಿಪ್ಸ್ಟಿಕ್ ಹಾಕಿ ಐಬ್ರೋನ ಫಿಲ್ ಮಾಡಿಕೊಂಡು ಸ್ವಲ್ಪ ಬ್ಲಷ್ನ ಕೊಟ್ಟೆ ಅಷ್ಟೇ. ಇಷ್ಟೇ ನನ್ನ ಮೇಕಪ್ಪು. ಸಿಂಪಲ್ಲಾಗಿ ತುಂಬ ಚೆನ್ನಾಗಿತ್ತು. ಸಾರಿ, ಮಸ್ಕರ ಮರ್ತೆ, ಮಸ್ಕರನೂ ಹಾಕಿದೆ. ಇಷ್ಟೇ ಇತ್ತು. ಸೊ ಚೆಂದ ಬಂತು ಮೇಕಪ್. ಒಂದು 100 ರೌಂಡ್ ಹೊಡ್ಬಿಟ್ಟಿದ್ದೀನಿ ನಿಂತಿರೋ ಹತ್ರನೇ. ಜಸ್ಟ್ ಪಾಸ್ ನಾನು ಮ್ಯಾಥ್ಸಲ್ಲಿ. ಮ್ಯಾಥ್ಸ್ ಅಷ್ಟೇ. ಅವರು ಆ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡಿಬಿಟ್ಟು ನೀವೆಲ್ಲ ಎಷ್ಟೊತ್ತಿಗೆ ಬರ್ತಾ ಇದ್ದೀರಾ ಅಂತ ಕೇಳಿದೆ. ನಾವೆಲ್ಲ 10 o'clock ಕರ್ಕೊಂಬಂದ್ಬಿಡ್ತೀವಿ ಅಲ್ಲ. ಹೌದಾ ಸರಿ, ಅದೇ ಗ್ರೂಪಲ್ಲೇ ಕರ್ಕೊಂಬಂದ್ಬಿಡೋಣ ಅಂತ ನಮ್ಮಗೆ 10ನೇ ಕ್ಲಾಸಿಗೆ 10 o'clock ಕರ್ಕೊಂಡೋದೆ ಆಂಟಿ. ಎಲ್ಲ 10 ತೆಗ್ದಿರೋರೆ ಬಂದುಬಿಟ್ಟಿದ್ದಾರೆ. 8, 9. ನಾವು ನಮ್ಮ ಸ್ಕೂಲ್ ಸ್ಟೋರೀಸ್ನ ಮಾತಾಡ್ತಾ ಇದ್ವಿ. ಪ್ರಿಯಾನು ಓಲ್ಡ್ ಸ್ಕೂಲ್ ಸ್ಟೋರೀಸ್ನ ಹೇಳ್ತಾ ಇದ್ರು ನನಗೆ. ಇಲ್ಲಮ್ಮ ತುಂಬ ಟಫ್ ಇತ್ತು, ಎಲ್ಲರೂ ಹಿಂಗೆ ತೆಗ್ದುಬಿಟ್ಟಿದ್ದಾರೆ ನೋಡಿ. ಸರಿ ಇಲ್ಲ, ಸರಿ ಪಾಠ ಮಾಡಿಲ್ಲ. ಯಾರಿಗೂ ತಲೆ ಗೊತ್ತಿಲ್ಲ ಆಂಟಿ. ವ್ಲಾಗ್ ಏನು ಬ್ಲಾಗ್? ವ್ಲಾಗ್ ಇಸ್ ನಥಿಂಗ್ ಬಟ್ ಯೂಟ್ಯೂಬ್ ಚಾನಲ್. ಎಲ್ಲ ಗೊತ್ತಾಗಕ್ಕೆ ಇದೆಲ್ಲ ಹಿಂದೆನಾ ಆಗ್ತಿದ್ದಾರೆ, ಕಾಣಿಸ್ಕೋಬೇಕಲ್ಲ. ರೆಕಾರ್ಡ್ ಆಗ್ತಿದೆ. ಬ್ಲರ್ ಮಾಡ್ತೀನಿ. ನನ್ನ ಚಾನಲ್ ನೇಮೇ ಗೊತ್ತಿಲ್ವಲ್ಲ ನಿಮಗೆ. ಏನು ಮಾಡ್ಕೋತೀರೋ ಮಾಡ್ಕೋ ಹೋಗಿ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡೋದು. ಮೇಕಪ್ ಮಾಡಾದಮೇಲೆ ನೆಕ್ ಮ್ಯಾಚ್ ಕೂಡ ತುಂಬಾ ಇಂಪಾರ್ಟೆಂಟ್. ಇಲ್ಲಾಂದರೆ ಮುಖ ಒಂದು ಬಣ್ಣ, ಕತ್ತು ಒಂದು ಬಣ್ಣ ಕಾಣುತ್ತೆ ಸ್ಕ್ರೀನ್ ಮೇಲೆ. ಹಾಗಾಗಿ ನೆಕ್ ಮ್ಯಾಚ್ ಕೂಡ ಮುಗಿಸ್ಕೊಂಡೆ ನಾನು. ಕಂಪ್ಲೀಟ್ ಮೇಕಪ್ನ ಮುಗಿಸಿ ಪ್ರಿಯನ ಹತ್ರ ಕೇಳ್ತದೆ ಹೇಗಿದೆ ಅಂತ. ಪೂರ್ತಿ ರೆಡಿ ಆದಮೇಲೆ ಸೀನ್ ಟೈಮ್, ನಮ್ಮ ಸೀನ್ ಟೈಮ್ ಬಂತು. ಒಬ್ಬೊಬ್ರು ಆಕ್ಷನ್. ಅವಳು ಹೇಳಿದ್ರೆ ಸಾಯ್ತಾಳೆ ಅಲ್ಲ. ಕಾವೇರಿ ಟೀಚರ್ ಇಲ್ಲ ಅಂದರೆ ನಮ್ಗೆ ಯಾರು ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗ್ತಿಲ್ಲ ಸರ್. ಸ್ವಲ್ಪ ತುಂಬ ಬೇಜಾರು. ಓಕೆ ಸರ್, ಏನು ಹೇಳ್ತಿದ್ದೀರಾ? ಕಾವೇರಿ ಟೀಚರ್ ಏನೂ ಆಗಿಲ್ವಾ? ಮತ್ತೆ ನಾವೇನು ಶ್ರದ್ಧಾಂಜಲಿ ಮಾಡಿದ್ದೆಲ್ಲ? ಹಾಂ, ಕಾವೇರಿ ಟೀಚರ್ ಏನೂ ಆಗಿಲ್ವಾ? ಮತ್ತೆ ನಾವೇನು ಶ್ರದ್ಧಾಂಜಲಿ ಮಾಡಿದ್ದೆಲ್ಲ? ನನ್ನನ್ನೇನು ಪ್ರಶ್ನೆ ಕೇಳಬೇಡಿ ಅಂದ್ಬಿಟ್ಟು ನಮ್ಮ ಸೀನ್ಗಳು ಕಂಪ್ಲೀಟ್ ಆಗೋಷ್ಟರಲ್ಲಿ ಮಧ್ಯಾಹ್ನ ಊಟ ಟೈಮ್ ಆಗಿತ್ತು. ಸೊ ಎಲ್ಲರೂ ಊಟಕ್ಕೆ ಹೊರಟ್ವಿ. ಹಾಯ್ ಸಿರಿಪರಿ ವ್ಲಾಗ್ಸ್. ವೆಲ್ಕಮ್. ಊಟ ಮಾಡೋ ಹತ್ರ ಮಕ್ಕಳು ತುಂಬ ಗಲಾಟೆ ಮಾಡ್ತಿದ್ರು. ನಂಗೆ ಆಲ್ರೆಡಿ ಹುಷಾರಿಲ್ದಿರೋದ್ರಿಂದ ನನ್ನ ಪಾಡಿಗೆ ನನ್ನ ಮೇಲೆ ಬಂದು ನಮಗೆ ಅಂತ ಒಂದು ರೂಮ್ ಕೊಟ್ಟಿದ್ರಲ್ಲ, ಅಲ್ಲಿ ಕುತ್ಕೊಂಡು ಊಟ ಮುಗಿಸ್ಕೊಂಡೆ ನಂದು. ಈ ಸ್ಕೂಲ್ ವಾತಾವರಣನೂ ಚೆನ್ನಾಗಿದೆ. ಸಂಜೆ ಸ್ನ್ಯಾಕ್ಸ್ ಟೈಮ್ ಕೂಡ ಆಗಿತ್ತು. ಇನ್ನೂ ಶೂಟ್ ನಡೀತಾನೆ ಇತ್ತು. ನಮ್ಮ ಸೀನಿಗೆ ನಾವು ವೆಯ್ಟ್ ಮಾಡ್ತಾ ಇದ್ವಿ.
ಸೊ ಸಂಜೆ ಸೆಟ್ಟಲ್ಲೇ ಸ್ನ್ಯಾಕ್ಸ್ ಮುಗಿಸ್ಕೊಂಡು ಉಪ್ಪಿಟ್ಟು ಮಾಡಿದ್ರು, ತಿಂದ್ಬಿಟ್ಟು ನಮ್ಮ ಸೀನ್ಸ್ ಮುಗಿಸಿ ಪ್ಯಾಕಪ್ ಆದಮೇಲೆ ಶೂಟಿಂಗ್ ಗಾಡಿನಲ್ಲೇ ಮೆಟ್ರೋ ಸ್ಟೇಷನ್ ತನಕ ಡ್ರಾಪ್ ಮಾಡಿಸ್ಕೊಂಡು ಅಲ್ಲಿಂದ ಸೀದಾ ವೈಟ್ ಫೀಲ್ಡ್ ಮೆಟ್ರೋ ಹತ್ರ ಇಟ್ಕೊಳ್ಳೋಷ್ಟರಲ್ಲಿ ಟೈಮು ಒಂದು 10:30, 11 ಆಗಿತ್ತು. ನನ್ನ ಬ್ಯಾಗ್ನ ತೆಗೆದು ಗಾಡೀಲಿ ಹಾಕಿ ಪಾರ್ಕಿಂಗ್ ಫೀಸ್ನ ಪೇ ಮಾಡಿಬಿಟ್ಟು ಮನೆಗೆ ಬಂದು ನೆಕ್ಸ್ಟ್ ಡೇ ಶೂಟಿಂಗ್ ಇದ್ದಿದ್ದರಿಂದ ಬೇಗ ಮಲ್ಕೊಂಡು ಮತ್ತೆ 4 ಗಂಟೆಗೆ ಎದ್ದೆ. ಇವತ್ತು ಏನು ಟಿಫನಿಗೆ ಮಾಡ್ತಾಯಿದ್ದೀನಿ ಅಂದರೆ, ಇವತ್ತು ಸ್ವಲ್ಪ ಮೊಳಕೆ ಕಾಳಿದ್ವು. ಸೊ ಮೊಳಕೆ ಕಟ್ಟಿರೋ ಕಾಳಂದರೆ ಚೆನ್ನಾಗಿರುತ್ತಲ್ವ, ಸ್ವಲ್ಪ ಎನರ್ಜಿನೂ ಇರುತ್ತೆ ಅಂದ್ಬಿಟ್ಟು ಅದನ್ನು ಬೇಯಕ್ಕಿಟ್ಟಿದ್ದೀನಿ. ಅದ್ರದ್ದು ಒಂದ್ಸರ ಗ್ರೇವಿ ಥರ ಏನಾದರೂ ಮಾಡ್ಕೊಳ್ಳೋಣ, ಗೊಜ್ಜು ಥರ ಅಂತ ಅಂದ್ಕೊಂಡೆ. ಆದರೆ ನಾನು ಸಾರೇ ಮಾಡಿಬಿಟ್ಟೆ, ಮೊಳಕೆ ಕಟ್ಟಿರೋ ಸಾರು. ಅದಕ್ಕೆ ಏನೇನು ಬೇಕು ಅಂತೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ರೆಸಿಪಿ ಬೇಕಿರೋ ಕಮೆಂಟ್ ಮಾಡಿ, ನಾನು ನಿಮಗೆ ರೆಸಿಪಿ ಹಾಕ್ತೀನಿ ಅಲ್ಲಿ. ಆ್ಯಂಡ್ ಒಂದು 4 ಚಪಾತಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಚಪಾತಿ ಹಿಟ್ಟಿಗೆ ಕಲಸಿಟ್ಕೊಂಡೆ ಸ್ವಲ್ಪ ಹೊತ್ತು. ಸಾರು ಆಲ್ರೆಡಿ ಕುದಿಯೋಕ್ಕಿದೆ, ಮಸಾಲೆ ಎಲ್ಲ ರುಬ್ಬಿ ಹಾಕಿ ಬೇಯಿಸ್ತಾ ಇದ್ದೀನಿ. ಈ ಕಡೆ 2 ಮೊಟ್ಟೆ ಬೇಯಿಸೋಕ್ಕಿಟ್ಟಿದ್ದೀನಿ. ಸೊ ಇವತ್ತಿನ ನನ್ನ ಟಿಫಿನ್ ಮತ್ತು ಲಂಚ್ ಬಾಕ್ಸಿಗೆ 4 ಚಪಾತಿ, 1 ಆ್ಯಪಲ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಟ್ಟೇನಕ್ಕೆ ಮಾಡ್ಕೋತೀನಿ ಅಂದರೆ ನಂಗೆ ಗೊತ್ತು ಕಪ್ಪಗಾಗತ್ತೆ ಅಂತ, ಬಟ್ ಮೆಟ್ರೋನಲ್ಲಿ ಚಾಕು ಕತ್ರಿ ಎಲ್ಲ ಅಲೋ ಇಲ್ಲ. ಸೊ ಹಾಗಾಗಿ 2 ಮೊಟ್ಟೆ ಇಷ್ಟು ಮಾಡಿಕೊಂಡು ಬೆಳಗ್ಗೆ ಹೊರಡೋಷ್ಟರಲ್ಲಿ ಇಷ್ಟು ಕತ್ಲಿರುತ್ತೆ ನಮ್ಮ ಮನೆ ಹತ್ರ. ನನ್ನನ್ನು ಕಳಿಸ್ಕೊಡೋಕ್ಕೆ ನೋಡಿ ನಮ್ಮ ಹುಡುಗ ವೆಯ್ಟ್ ಮಾಡ್ತಾ ಇದ್ದಾನೆ, ಕಳಿಸ್ಕೊಡ್ತಾನೆ ಹುಷಾರಾಗಿ ಹೋಗ್ಬಿಡ್ಬಾ ಅಂತ ನಮ್ಮ ಜಾಮಿ. ಅವನಿಗೆ ಟಾಟಾ ಬಾಬಾಯ್ ಅಂತ ಹೇಳಿಬಿಟ್ಟು ಹುಷಾರಾಗಿ ಹೋಗಿ ಮತ್ತು ಅಲ್ಲಿಂದ ಮೆಟ್ರೋ, ಆಟೋ, ಅದಾದಮೇಲೆ ಸೆಟ್ಟಿಗೆ ಹೋಗು, ಮೇಕಪ್ ಮಾಡು, ಕೂರು, ಸೀನ್ ಮುಗಿಸು, ಮನೆಗೆ ಬಾ. ಇಷ್ಟೇ ನನ್ನ ಕತೆ. ಹುಷಾರಿರಲಿಲ್ಲ ನನಗೆ, ನೋಡಿ ಮುಖ ಹೆಂಗಾಗಿದೆ ಅಂತ. ಇವತ್ತು ನನಗೆ ಒಂದೇ ಸೀನ್ ಅಷ್ಟೇ ಇದ್ದಿದ್ದು. ಸೊ ಅದನ್ನು ಸ್ವಲ್ಪ ಬೇಗನೆ ಪಟ ಅಂತ ಮುಗಿಸ್ಕೊಟ್ರು. ಅದಾದಮೇಲೆ ಪ್ಯಾಕಪ್ ಆಯಿತು. ನಾನು ಮನೆಗೆ ಹೊರಟ್ಬಿಟ್ಟೆ ಸೀನ್ ಮುಗಿಸಿದಾದ್ಮೇಲೆ. ಸ್ನ್ಯಾಕ್ಸ್ ಟೈಮ್ ತನಕ ಇರಲಿಲ್ಲ, 5 ಗಂಟೆಗೆಲ್ಲ ಮುಗಿದ್ಬಿಟ್ಟಿತ್ತು ನನ್ನ ಸೀನು. ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಕಾವೇರಿ ಕನ್ನಡ ಮೀಡಿಯಮ್ ಸೆಟ್ನಲ್ಲಿ ನನ್ನ ದಿನಗಳು ಹೇಗಿತ್ತು ಅನ್ನೋದನ್ನು ನಾನು ನಿಮಗೆ ಇಲ್ಲಿ ವ್ಲಾಗ್ ಮೂಲಕ ತೋರಿಸೋದಕ್ಕೆ ಪ್ರಯತ್ನ ಮಾಡಿದ್ದೀನಿ. ನನ್ನ ಚಾನೆಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನನ್ನ ವ್ಲಾಗ್ಸ್ನ ಹೀಗೆ ಇಷ್ಟಪಡ್ತಾಯಿರಿ, ನಂಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಾನು ನಿಮಗೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗ್ನಲ್ಲಿ. ಟಾಟಾ, ಬಾಯ್.